ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಇವತ್ತು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾವು ನೋಡುವ ಕ್ಷೇತ್ರ ಉಡುಪಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಮಧ್ವನಗರದಲ್ಲಿ ಸುಮಾರು 45 ವರ್ಷದಿಂದ ಆರಾಧಿಸಿಕೊಂಡು ಬಂದಿರುವ ಸಾನ್ನಿಧ್ಯ ಶ್ರೀ ಆದಿಶಕ್ತಿ ಸನ್ನಿಧಿ ಮಧ್ವನಗರ ಕೊಡವೂರು. ಮಧ್ವನಗರ ಕೊಡವೂರು ಆದಿಶಕ್ತಿ ಪ್ರತಿಷ್ಠಾಪನೆಯ ಹಿಂದೆ ಒಂದು ಪವಿತ್ರ ಕಥೆ ಇದೆ. ಹಲವಾರು ವರ್ಷಗಳ ಹಿಂದೆ ಕಮಲಾ ಬೆಲ್ಚಾಡ್ತಿ ಅವರಿಗೆ ಕನಸಿನಲ್ಲಿ ದೇವಿಯು ದರ್ಶನ ನೀಡಿ ನನ್ನ ದೇವಸ್ಥಾನವನ್ನು ನಿರ್ಮಿಸಿ ನನ್ನನ್ನು ಪೂಜಿಸು ಎಂದು ಆದೇಶಿಸುತ್ತಾಳೆ. ಅದು ಕೇಳಿದ ಕಮಲಾ ತಾಯಿಯವರು ತಮ್ಮ ಪುತ್ರರಾದ ಸಾಧು ಬೆಲ್ಚಡ ಅವರಿಗೆ ವಿಷಯವನ್ನು ತಿಳಿಸುತ್ತಾರೆ. ದೇವಭಕ್ತರಾದ ಸಾಧು ಬೆಲ್ಚಡ ಇವರು ಕಾಲವೇ ಎಲ್ಲವನ್ನೂ ಸಾಧ್ಯವಾಗಿಸುತ್ತದೆ ಎಂದು ಹೇಳುತ್ತಾರೆ. ಆ ಕಾಲಕ್ಕೆ ತಮ್ಮ ಮನೆಯಲ್ಲಿ ಒಂದು ಕೋಣೆಯಲ್ಲಿ ದೇವಿಯ ಫೋಟೋವನ್ನು ಇಟ್ಟು ಪೂಜೆ ಪ್ರಾರಂಭಿಸುತ್ತಾರೆ. ತಾನೇ ನಂಬಿಕೆಯ ಸಂಸಾರ ಏಕಿತನಡು ವಾಕಾವರು ವಿಚಾರ ಆರಾಧನೆ ಮತ್ತು ಪಟ್ಟ ಸತ್ಯ ತಾನೇ ಈ ಜಾಗಮನ ದೈವಜ್ಞರ ಭಗವಾನ ವಿಚಾರ ಪ್ರಕಾರವಾದ ಈ ಜಾಗಮನ ಬರ್ತದೆ ಚಿಂತನೆ ಮಾಡ್ತೀರಿ. ಆ ಪ್ರಕಾರವಾದ ಬೋಡಾಪಿನಂಚಿನ ಪ್ರಾಯಶ್ಚಿತ ವಿಚಾರ ಜತುಬಿದ್ದಂಚಿನ ಮೂರ್ತ ದೇವರೇ ಅಗಲೇ ಲಿಪಡಾದ ಮೋಡಾಪಿನಂಚಿನ ಕಾರ್ಯಭಾಗ ನಿಂತಾಡು ಸಂಸಾರ ಜತುಬಿದ್ದಿರ್ತೀರಿ. ಇನ್ನಿದ್ದೆಲ್ಲ ಮಟ್ಟ ಆಪಿನಂಚಿನ ಕಾರ್ಯಭಾಗ ವಾತಾರದ ವಿಘ್ನ ಬರೆದ ಲೆಕ್ಕ ಅಪ್ಪೆ ಭಗವತಿ ದುರ್ಗಾಪುರೀಶ್ವರಲ್ಲ ಗ್ರಾಮದೇವರಲ್ಲ ಸಂಸಾರದ ಭಕ್ತಿಗಾಪಿಲಕ ಈ ಮಣ್ಣಗಾಪಿಲಕ ಕೊತ್ತದ ಬೇರೆ పొర్లుడు ವಿಧಿ ತಪ್ಪಂದೆ ವಿಧಾನುಡು ಅಗಲ ಅರ್ಥಗೈಟು ಮಪ್ಪಾದ ಗೋರ ಬಂದು ಇಡೀ ಕುಟುಂಬದಗಳ ಪಾಡ್ತಾರೆ ಸ್ವಾಮಿ ಭಗವತಿ. ಕಾಲಕ್ರಮೇಣ ಅವರ ಮನೆ ಧನ ಧಾನ್ಯ ಅಭಿವೃದ್ಧಿಯಲ್ಲಿ ಮುನ್ನಡೆದು ಸುತ್ತಮುತ್ತಲ ಜನರಿಗೆ ಪ್ರೇರಣೆಯಾಗಿ ಆ ಮನೆ ದೇವಾಲಯದಂತಾಗಿ ಎಲ್ಲರಿಗೂ ಪೂಜೆಯ ಸ್ಥಳವಾಯಿತು. ಇದೀಗ ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವುದು 2 ದಿನಗಳ ಕಾಲ ನಡೆದಂತಹ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮಗಳ ತುಣುಕುಗಳು. ಈ ದೇವಾಲಯವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲು ಈ ಕುಟುಂಬದವರು ಪ್ರಸಿದ್ಧ ಜ್ಯೋತಿಷ್ಯರಾದ ಮಧುಸೂದನ್ ಎಂ ವೈದ್ಯ ಕಾಸರಗೋಡು ಇವರ ಮುಖಾಂತರ ಸಾನ್ನಿಧ್ಯದಲ್ಲಿ ಪ್ರಶ್ನೆ ಚಿಂತನೆ ನಡೆಸಿರುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ತದನಂತರ ಕೇರಳ ಸಂಪ್ರದಾಯ ಪ್ರಕಾರ ವಿಧಿ ವಿಧಾನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿರುತ್ತಾರೆ. ಇದೀಗ ನೀವು ನೋಡುತ್ತಿರುವುದು ಕೇರಳದ ಹಳೆಯ ದೇವಾಲಯದ ಪರಂಪರೆಯಂತೆ ನಡೆದ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶೋತ್ಸವದ ಮಹತ್ವಪೂರ್ಣ ಕ್ಷಣಗಳು. 2 ದಿನಗಳ ಕಾಲ ದೇವಾಲಯದಲ್ಲಿ ಭಕ್ತಿ ಭರಿತ ವಾತಾವರಣದಲ್ಲಿ ವಿವಿಧ ಹೋಮಗಳು, ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ವಿಧಿಗಳು ನೆರವೇರಿಸಲಾಯಿತು. ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ದೇವಮೂರ್ತಿಯನ್ನು ವಿಶೇಷ ವಿಧಾನದ ಮೂಲಕ ದೇವಾಲಯದಲ್ಲಿ ಸ್ಥಾಪಿಸಲಾಯಿತು. ಬ್ರಹ್ಮಕಲಶೋತ್ಸವದಲ್ಲಿ ಪವಿತ್ರ ಜಲದಿಂದ ತುಂಬಿದ ಕಲಶಗಳಿಗೆ ದೇವತಾ ಶಕ್ತಿಯನ್ನು ಆಮಂತ್ರಿಸಿ ಅದನ್ನು ದೇವಾಲಯದ ಎಲ್ಲ ಭಾಗಗಳಿಗೆ ಮಂಗಳವಾಗಿ ಔಷಧ ಜಲದಂತೆ ಶೇಖರಣೆ ಮಾಡಲಾಯಿತು. ಇದರೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು, ವೇದಘೋಷಗಳು, ಪೂಜಾ ವಿಧಿ, ಮಂಗಳಾರತಿ ಎಲ್ಲವೂ ಸೇರಿ ದೇವಾಲಯದ ವಾತಾವರಣ ಭಕ್ತಿಯಿಂದ ತುಂಬಿ ಹೊಳೆಯಿತು. ಈ ವಿಡಿಯೋದಲ್ಲಿ ಆ ಪುಣ್ಯ ಕ್ಷಣಗಳ ಜ್ಞಾಪಕವಾಗಿ ಕೆಲವು ಮುಖ್ಯ ದೃಶ್ಯಗಳನ್ನು ನಿಮಗೆ ತೋರಿಸುತ್ತಿದ್ದೇವೆ.
ಈ ತಾಯಿಯ ಸನ್ನಿಧಾನದಲ್ಲಿ ತಾಯಿಯ ಪ್ರತಿಷ್ಠಾಪನೆವಲ್ಲದೆ ವರ್ತೆ, ಕಲ್ಕುಡ, ಚೌಂಡಿ, ಗುಳಿಗ ಮತ್ತು ರಾಹು ಸಾನ್ನಿಧ್ಯ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಶ್ರೀಮಂತವಾಗಿ ನೆರವೇರಿತು. ಈ ಮಹತ್ವಪೂರ್ಣ ಧಾರ್ಮಿಕ ವಿಧಿಗಳಲ್ಲಿ ಅನೇಕ ಹೋಮಗಳು, ಮಂತ್ರಪಾಠ, ವಿಶೇಷ ಪೂಜೆಗಳು ಹಾಗೂ ಕಲಶಾಭಿಷೇಕದಂತಹ ಶ್ರದ್ಧೆಯ ಪೂರ್ಣ ಕಾರ್ಯಕ್ರಮಗಳು ನಡೆದವು. ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ದೇವತೆಗಳಿಗೆ ಪವಿತ್ರ ಶಿಲಾಮೂರ್ತಿಗಳನ್ನು ಆಮಂತ್ರಣದ ಮೂಲಕ ಸ್ಥಾಪಿಸಿ ಸಂಪ್ರದಾಯಬದ್ಧವಾಗಿ ಪ್ರತಿಷ್ಠೆ ನೀಡಲಾಯಿತು. ಗುಳಿಗ ಮತ್ತು ಚೌಂಡಿಯ ಪ್ರತಿಷ್ಠಾಪನೆಯು ಸ್ಥಳಕ್ಕೆ ರಕ್ಷಾಶಕ್ತಿಯನ್ನು ನೀಡುವುದು ಎಂಬ ನಂಬಿಕೆ ಇದೆ. ಅದರೊಂದಿಗೆ ರಾಹು ಸಾನ್ನಿಧ್ಯ ಕೂಡ ಇದೆ. ದೇವಾಲಯದ ಸುತ್ತಮುತ್ತ ಭಕ್ತಿ ಭಾವದಿಂದ ಭಕ್ತರು ಜಮಾಯಿಸಿದ್ದರು. ಈ ಪೂಜಾ ಕಾರ್ಯಕ್ರಮದ ಮುಖ್ಯ ಕ್ಷಣಗಳನ್ನು ಈಗ ನೀವು ನೋಡುತ್ತಿರುವುದು. ಸೊ ವೀಕ್ಷಕರೇ, ನೀವು ನೋಡಿದ್ರಿ ಯಾವ ರೀತಿ ಒಂದು ಕುಟುಂಬಕ್ಕೆ ಬೆನ್ನು ಹಿಡಿದು ಬಂದ ಶಕ್ತಿಗಳನ್ನು ಒಟ್ಟು ಮಾಡಿ ಎಲ್ಲವನ್ನು ಪ್ರತಿಷ್ಠಾಪನೆ ಮಾಡಿ ನಂಬಿ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಅಂತ. ಇದೇ ರೀತಿ ನಮ್ಮ ತುಳುನಾಡಲ್ಲಿ ಈ ಸಂಪ್ರದಾಯ ಎಲ್ಲ ಕಡೆ ಕಾಣಬಹುದು. ಯಾರು ದೈವವನ್ನು ನಂಬುತ್ತಾರೋ, ಯಾರು ಆ ತಾಯಿಯನ್ನು ನಂಬುತ್ತಾರೋ, ಆ ದೈವ ತಾಯಿ ಯಾರನ್ನೂ ಕೈ ಬಿಡುವುದಿಲ್ಲ. ಹೀಗೆ ಅವರಿಗೆ ವೃದ್ಧಿಯನ್ನು ಮಾಡುತ್ತಾರೆ, ಒಳ್ಳೆಯದನ್ನು ಮಾಡುತ್ತಾರೆ ಎಂದು. ಸೊ ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.